ಸುಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ತಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನಬಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೆ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೋ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸ್ತುತಿರತ್ನಾಕರೆ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಂದ್ರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಸುಗ್ರೀವನ ಪಟ್ಟಾಭಿಷೇಕದ ಪ್ರಸಂಗ ನಡೆದಿದೆ. ಅನೇಕ ಕಪಿವೀರರು ಬೇರೆ ಬೇರೆ ಜವಾಬ್ದಾರಿಗಳನ್ನ ನಡೆಸ್ತಾ ಪನಸ ಛತ್ರವನ್ನ ಹಿಡಿದರೆ ನಳ ಮತ್ತು ತಾರ ಇಬ್ರು ಕೂಡ ಮಾಡಿದ್ರು. ಅನೇಕ ತರದ ಆಭರಣಗಳನ್ನೆಲ್ಲ ತೊಟ್ಟು ಸಿದ್ಧನಾಗಿದ್ದಂತಹ ಸುಗ್ರೀವ ಹನುಮಂತನಿಂದ ಅತ್ಯಂತ ಆದರಕ್ಕೆ ಒಳಪಟ್ಟಿದ್ದ. ಹೇಗೆ ಚತುರ್ಮುಖ ಇಂದ್ರನನ್ನ ಆದರದಿಂದ ಕಾಣ್ತಾನೋ ಹಾಗೆ ಅಂತ ನಿರೂಪಣೆ ಮಾಡಿದ್ರು. ಮುಂದೆ ಮತ್ತು ಮುಂದುವರಿದ ಕಥೆಯನ್ನ ಹೇಳ್ತಾ ಇದ್ದಾರೆ. ಏನಾಯ್ತು ಅನ್ನೋದನ್ನ ಮುಂದಿನ ಸಾಲು ಹೇಳ್ತಾ ಇದೆ. ವೈಷ್ಣವರು ಹೇಳಿ. ರಾಮಾಜ್ಞಾಂ ಸಂಸ್ಮರನ್ ಪ್ರಾಜ್ಞೋ ರಾಮಾಜ್ಞಾಂ ಸಂಸ್ಮರನ್ ರಾಜ್ಞೋ ರಾಮಾಜ್ಞಾಂ ಸಂಸ್ಮರನ್ ಪ್ರಾಜ್ಞೋ ಯೌವರಾಜ್ಯೇಭ್ಯಷೇಚಯತ್ 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 ಅಂಗದಂ ಕರ್ಮ ತತ್ತಸ್ಯ ಅಂಗದಂ ಕರ್ಮ ತತ್ತಸ್ಯ ಅಂಗದಂ ಕರ್ಮ ತತ್ತಸ್ಯ ವೆ ಸಾಧ್ವಿತ್ಯ ಪೂಜಯನ್ ಸರ್ವೇ ಸಾಧ್ವಿತ್ಯ ಪೂಜಯನ್ ಸರ್ವೇ ಸಾಧ್ವಿತ್ಯ ಪೂಜಯನ್. ಶ್ರೀರಾಮನ ಆಜ್ಞೆಯಂತೆ ಅಂಗದನನ್ನ ಯೌವರಾಜ್ಯದಲ್ಲಿ ಕೂಡಿಸು ಅನ್ನುವ ಮಾತನ್ನ ಸ್ಮರಿಸುತ್ತಾ ಸುಗ್ರೀವ ಅಂಗದನನ್ನ ಯೌವರಾಜ್ಯದಲ್ಲಿ, ಅಂದ್ರೆ ನಾಳೆ ಮುಂದಿನ ಪೀಳಿಗೆಗೆ ಇವನು ರಾಜ ಆಗ್ತಾನೆ ಅನ್ನೋದೊಂದು ಸೂಚನೆ. ಕೆಲವೊಂದ್ಸಲ ಅವನಿಗೂ ಏನೋ ತೊಂದರೆ ಆಯ್ತು ಅಂದ್ರೆ ಅದರ ನೆಕ್ಸ್ಟ್ ನಾವು ಇನ್ಯಾರೋ ಒಬ್ಬ ಇರ್ತಾರೆ, ಅವರಿಗೆ ಅದನ್ನ ಅನುಕೂಲ ಮಾಡಿ ಕೊಡ್ತಾನೆ. ಯೌವರಾಜ್ಯದಲ್ಲಿ ಅಂಗದನನ್ನ ಅಭಿಷೇಕಗೊಳಿಸಿದ್ರು. ಎಲ್ಲ ಕಪಿಗಳು ಕೂಡ ಅಂಗದನ ವಿಷಯದಲ್ಲೂ ನಡೆಸಿದಂತಹ ಕರ್ಮ, ಅಂಗದನ ಯೌವರಾಜ್ಯಾಭಿಷೇಕಕ್ಕಾಗಿ ಸುಗ್ರೀವ ನಡೆಸಿದಂತಹ ಸಿದ್ಧತೆ ಏನಿತ್ತು ಅದು ಚೆನ್ನಾಗಾಯ್ತು ಅಂತ ಎಲ್ಲರೂ ಕೂಡ ಸಾಧ್ವಿತಿ ಅಪೂಜಯನ್, ಇದು ಸರಿ, ಇದು ಒಳ್ಳೆಯದು, ಸುಗ್ರೀವ ನೀನ್ ಮಾಡಿದ ಕರ್ಮ ಒಳ್ಳೆಯದು, ಅಂಗದನನ್ನ ಹಾಗೆ ನೀನು ಪಟ್ಟದಲ್ಲಿ ಕೂಡಿಸಿದ್ದು ಅತ್ಯಂತ ಸರಿಯಾದ ಕರ್ಮ, ತುಂಬಾ ಅನುಕೂಲ ಆಯಿತು ಅಂತ ಎಲ್ಲ ಕಪಿಗಳು ಕೂಡ ದನಿಗೂಡಿಸಿ ಆ ಕಾರ್ಯದಲ್ಲಿ ಪೂರ್ಣವಾಗಿ ಸಹಕಾರವನ್ನಿತ್ರು. ಅಂದ್ರೆ ಅವರ ಅಭಿಪ್ರಾಯ ಇದ್ದಿದ್ದು ಕೂಡ ಚೆನ್ನಾಗಿ ಅಂಗದನನ್ನ ಈ ಸ್ಥಾನದಲ್ಲಿ ಕೂಡಿಸಿ ನಾವು ಅದರ ಸಂತೋಷವನ್ನ ಅನುಭವಿಸ್ಬೇಕು ಅಂತ. ಯಾಕಂದ್ರೆ ವಾಲಿಯನ್ನ ಕಳ್ಕೊಂಡವರಿಗೆಲ್ಲ ಒಂದು ರೀತಿ ಅಂಗದ ಅವರಿಗೆ
ಅಂದ್ರೆ ಅಂಗದನ ವಾಲಿಯ ಸ್ಮರಣೆಯನ್ನ ತಂದು ಕೊಡುವಂತಹ ವ್ಯಕ್ತಿತ್ವ. ಹಾಗಾಗಿ ಎಲ್ಲರೂ ಖುಷಿ ಪಟ್ರು. ರಾಮಾಜ್ಞಾಂ ರಾಮಸ್ಯ ಆಜ್ಞಾ ರಾಮಾಜ್ಞಾಂ ಸಂಸ್ಮರನ್ ಸುಗ್ರೀವಃ ಪ್ರಾಜ್ಞಃ ಸುಗ್ರೀವಃ ಯೌವರಾಜ್ಯೆ ಅಂಗದಂ ಅಭ್ಯಷೇಚಯತ್. ತತ್ಕರ್ಮ ತಸ್ಯ ಸುಗ್ರೀವಸ್ಯ ತತ್ಕರ್ಮ ಸರ್ವೇ ಸಾಧು ಇತಿ ಅಪೂಜಯನ್. ರಾಮಸ್ಯ ರಾಮಾಜ್ಞಾ ತಾಂ ರಾಮಾಜ್ಞಾಂ ಸಂಸ್ಮರನ್ ಶತ್ರುಪ್ರತ್ಯಯಾಂತ ಶಬ್ದಃ ಪುಲ್ಲಿಂಗ ಪ್ರಥಮ ಏಕ, ಪ್ರಾಜ್ಞಃ ಪುಲ್ಲಿಂಗ ಪ್ರಥಮ ಏಕ, ಯೌವರಾಜ್ಯೆ ಸಪ್ತಮಿ ಏಕ, ಅಭ್ಯಷೇಚಯತ್ ಲಂಗ್ ಪ್ರಥಮ ಏಕ, ಅಂಗದಂ ಪುಲ್ಲಿಂಗ ದ್ವಿತೀಯ ಏಕ, ಕರ್ಮ ನಪುಂಸಕಲಿಂಗ ದ್ವಿತೀಯ ಏಕ, ತತ್ ನಪುಂಸಕಲಿಂಗ ದ್ವಿತೀಯ ಏಕ, ತಸ್ಯ ಷಷ್ಠಿ ಏಕ, ಸರ್ವೇ ಸರ್ವಃ ಸರ್ವೌ ಸರ್ವೇ ಪುಲ್ಲಿಂಗ ಪ್ರಥಮ ಬಹು, ಸಾಧು ಸಮ್ಯಕ್ ಅಂದ್ರೆ ಅವ್ಯಯ ಅದು, ಸಾಧು ಇತಿ ಅಪೂಜಯನ್ ಅಪೂಜಯತ್ ಅಪೂಜಯತಾಂ ಅಪೂಜಯನ್ ಅಪೂಜಯನ್ ಲಂಗ್ ಪ್ರಥಮ ಬಹು. ನವನಿಧಿ ಅವರು ಹೇಳಿ. ನಿವೇದ್ಯ ರಾಮದೇವಾಯ ನಿವೇದ್ಯ ರಾಮದೇವಾಯ ತತ್ಸಾಮ್ರಾಜ್ಯಾಭಿಷೇಚನಂ ತತ್ಸಾಮ್ರಾಜ್ಯಾಭಿಷೇಚನಂ ಸರ್ವಸಂಪತ್ ಸಮೃದ್ಧಾಂ ತಾಂ ಸರ್ವಸಂಪತ್ ಸಮೃದ್ಧಾಂ ಕಿಷ್ಕಿಂಧಾಮವಿಷತ್ ಕಪಿಃ. ಕಿಷ್ಕಿಂಧಾಮಾವಿಶತ್ ಕಪಿಃ. ರಾಮದೇವಾಯ ತತ್ ಸಾಮ್ರಾಜ್ಯಾಭಿಷೇಚನಂ ನಿವೇದ್ಯ ಸರ್ವಸಂಪತ್ ಸಮೃದ್ಧಾಂ ತಾಂ ಕಿಷ್ಕಿಂಧಾಂ ಕಪಿಃ ಅವಿಶತ್. ರಾಮದೇವಾಯ ಕಪಿಃ ಅಂದ್ರೆ ಸುಗ್ರೀವನು, ತತ್ ಸಾಮ್ರಾಜ್ಯಾಭಿಷೇಚನಂ ತನಗೆ ಅಭಿಷೇಕ ಮಾಡಿಕೊಟ್ಟಂತಹ ಸಮಗ್ರ ರಾಜ್ಯದ ಹೊಣೆಗಾರಿಕೆಯನ್ನು ಶ್ರೀರಾಮದೇವಾಯ ನಿವೇದ್ಯ ರಾಮಚಂದ್ರನ ಪದತಲಗಳಿಗೆ ಅರ್ಪಿಸಿ, ಸರ್ವಂ ಸರ್ವಸಂಪತ್ ಸಮೃದ್ಧಾಂ ಸರ್ವಾಭಿಃ ಸಂಪದ್ಭಿಃ ಸಮೃದ್ಧಾ ಸಾ ಕಿಷ್ಕಿಂಧಾ ತಾಂ ಸರ್ವಸಂಪತ್ ಸಮೃದ್ಧಾಂ ಎಲ್ಲ ರೀತಿಯ ಸಂಪತ್ತಿನಿಂದಲೂ ಸಮೃದ್ಧಿಯನ್ನು ಹೊಂದಿರುವಂತಹ ಕಿಷ್ಕಿಂಧೆಯನ್ನು ಅವಿಶತ್ ಒಳಗೆ ಪ್ರವೇಶಿಸಿದನು. ಆವಸತ್ ಅಂತ ಒಂದು ಪಾಠ ಇದೆ, ಆವಿಶತ್ ಅಂತ ಒಂದು ಪಾಠ ಇದೆ. ಹೆಚ್ಚು ಅನುಕೂಲವಾಗುವಂಥದ್ದು ಅವಿಶತ್, ಒಳ ಹೊಕ್ಕನು ಅಂತ. ಆವಿಶತ್ ಅನ್ನೋದಕ್ಕಿಂತ ಅವಿಶತ್ ಅನ್ನೋದು ಅಥವಾ ಅವಸತ್ ಅನ್ನೋದಕ್ಕಿಂತ ಅವಿಶತ್ ಅನ್ನೋದು ಹೆಚ್ಚು ಸರಿಯಾದ ಪಾಠ. ಕಿಷ್ಕಿಂಧೆಯನ್ನು ಹೊಕ್ಕನು, ಸುಗ್ರೀವ ಕಿಷ್ಕಿಂಧೆಯನ್ನು ಹೊಕ್ಕನು. ರಾಮನಿಗೆ ಸರ್ವಸಂಪತ್ ಸಮೃದ್ಧವಾದ ಕಿಷ್ಕಿಂಧೆಯನ್ನ ಒಪ್ಪಿಸಿ ಪ್ರವೇಶ ಮಾಡಿದ, ಕಿಷ್ಕಿಂಧೆ ಊರನ್ನ ಪ್ರವೇಶ ಮಾಡಿದ. ಅಂದರೆ ಸಾಮ್ರಾಜ್ಯ ಶೇಚನಂ ನಡೆಸಿದ್ದಕ್ಕಾಗಿ ಅವನಿಗೆ ಕೃತಜ್ಞತೆ. ಅಭಿಷೇಚನದ ಎಲ್ಲ ಭಾವವನ್ನ, ಅಭಿಷೇಚನದ ಎಲ್ಲ ವ್ಯವಸ್ಥೆಯ ಬಗ್ಗೆ ರಾಮನಿಗೆ ಹೇಳಿ ಕಿಷ್ಕಿಂಧೆಯೊಳಗೆ ಪ್ರವೇಶ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಸಾಮ್ರಾಜ್ಯಾಭಿಷೇಚನಂ ನಿವೇದ್ಯ ಅಂತಂದ್ರೆ ಸಾಮ್ರಾಜ್ಯಾಭಿಷೇಚನ ಮಾಡಿದ್ದ ಕರ್ಮದ ಬಗ್ಗೆ ಅಲ್ಲಿ ಏನಾಯ್ತು ಅದೆಲ್ಲವೂ ನಿನ್ನ ಅನುಗ್ರಹದಿಂದ ಆಯ್ತು ಅಂತ
ಅವನಿಗೆ ಆ ಕರ್ಮದ ಎಲ್ಲ ಕ್ರೆಡಿಟ್ ಅನ್ನ ಒಪ್ಪಿಸಿ ಕಿಷ್ಕಿಂಧೆಯನ್ನ ಪ್ರವೇಶ ಮಾಡಿದ. ಕಪಿಹಿ ನಿವೇದ್ಯ ಲ್ಯಪ್ರತ್ಯಾಂತಮ ವೇಯಂ ರಾಮದೇವಾಯ ಚತುರ್ಥಿ ಭಕ್ತಿ ಏಕವಚನ ತತ್ ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ಏಕ ಸಾಮ್ರಾಜ್ಯಾಭಿಷೇಚನಂ ಸಾಮ್ರಾಜ್ಯಸ್ಯ ಅಭಿಷೇಚನಂ ದ್ವಿತೀಯ ಭಕ್ತಿ ನಪುಂಸಕಲಿಂಗ ಏಕವಚನ ಸರ್ವಸಂಪತ್ ಸಮೃದ್ಧಾಂ ಸರ್ವ ಯಾ ಸಂಪತ್ ಸರ್ವಸಂಪತ್ ಸಂಪದಾ ಸಮೃದ್ಧ ಸರ್ವಸಂಪತ್ ಸಮೃದ್ಧ ತಾಂ ಸರ್ವಸಂಪತ್ ಸಮೃದ್ಧಾಂ ದ್ವಿತೀಯ ಭಕ್ತಿ ಏಕವಚನ ಕಿಷ್ಕಿಂಧಾಂ ದ್ವಿತೀಯ ಭಕ್ತಿ ಏಕವಚನ ಪುರೀಂ ದ್ವಿತೀಯ ಭಕ್ತಿ ಏಕವಚನ ಅವಿಶತ್ ಲಂಗ್ ಪ್ರಥಮ ಏಕ ಕಪಿಹಿ ಪುಲ್ಲಿಂಗ ಪ್ರಥಮ ಏಕ ಅವಸತ್ ಅಂತಿದ್ರೆ ವಸನಿವಾಸೆ ಅವಿಶತ್ ವಿಷ ಪ್ರವೇಶನೆ ವಿಷ ಪ್ರವೇಶನೆ ಎನ್ನುವುದು ಲಂಗ್ ಪ್ರಥಮ ಏಕ. ಸಹನವ್ರು ಹೇಳಿ. ತಾರಯಾ ಚಾರು ರೂಪಿಣ್ಯ ತಾರಯಾ ಚಾರುರೂಪಿಣ್ಯ ತಾರಯಾ ಚಾರುರೂಪಿಣ್ಯ ಅಮಯಾ ಚ ಸ್ವಭಾರ್ಯಯಾ ಅಮಯಾ ಚ ಸ್ವಭಾರ್ಯಯಾ ಅಮಯಾ ಚ ಸ್ವಭಾರ್ಯಯಾ ರಾಮದಾಸ ಪುರೇ ರೇಮೇ ರಾಮದಾಸ ಪುರೇ ರೇಮೆ ರಾಮದಾಸ ಪುರೇ ರೇಮೆ ಬುದ್ಧ್ಯಾ ಮತ್ಯಾ ಯಥಾ ಪುಮಾನ್ ಬುದ್ಧ್ಯಾ ಮತ್ಯಾ ಯಥಾ ಪುಮಾನ್ ಬುದ್ಧ್ಯಾ ಮತ್ಯಾ ಯಥಾ ಪುಮಾನ್. ತಾರಯ ಚಾರು ರೂಪಿಣ್ಯ ಅತ್ಯಂತ ಸುಂದರಿಯಾದ ತಾರೆಯ ಜೊತೆಗೆ ತನ್ನ ಮಡದಿಯಾದ ರುಮೆಯ ಜೊತೆಗೆ ಸುಗ್ರೀವನು ರಾಮದಾಸ ರಾಮನ ದಾಸನಾಗಿ ಕಿಷ್ಕಿಂಧೆಯ ನಗರದಲ್ಲಿ ರೇಮೆ ಹೇಗೆ ಒಬ್ಬ ವ್ಯಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆ ಎರಡನ್ನೂ ಜೊತೆಗೂಡಿಸಿಕೊಂಡು ಬದುಕಿದ್ರೆ ಹೇಗೆ ಅದು ಪರಿಪೂರ್ಣವಾಗುತ್ತೋ ಹಾಗೆ ಮತ್ಯ ಬುದ್ಧ್ಯಾಚ ಮತ್ಯ ಅಂತಂದ್ರೆ ತಿಳುವಳಿಕೆ, ಬುದ್ಧ್ಯ ಅಂದ್ರೆ ವಿವೇಕ. ತಿಳುವಳಿಕೆ ಮತ್ತು ವಿವೇಕದ ಎರಡೂ ಸಹಾಯದಿಂದ ಒಬ್ಬ ವ್ಯಕ್ತಿ ಹೇಗೆ ಪರಿಪೂರ್ಣನಾಗ್ತಾನೋ ಹಾಗೆ ಬುದ್ಧಿವಂತಿಕೆಯ ಸ್ವರೂಪದಲ್ಲಿ ತಾರೆ ಮತ್ತು ತಿಳುವಳಿಕೆಯ ರೂಪದಲ್ಲಿ ರುಮ, ಹೀಗೆ ಈ ಇಬ್ಬರಿಂದ ಕೂಡಿಕೊಂಡು ಸುಗ್ರೀವ ಬಾಳಿದ. ತಾರಯ ಚಾರು ರೂಪಿಣ್ಯ ರುಮಯಾ ಚ ಸ್ವಭಾರ್ಯಯ ರಾಮದಾಸ ಪುರೇ ರೇಮೆ ಬುದ್ಧ್ಯಾ ಮತ್ಯ ಯಥಾ ಪುಮಾನ್. ತಾರಯ ಚಾರು ರೂಪಿಣ್ಯ ರಮಯ ಸ್ವಭಾರ್ಯಯ ಬುದ್ಧ್ಯ ಮತ್ಯ ಎಲ್ಲವೂ ಕೂಡ ಸ್ತ್ರೀಲಿಂಗ, ತೃತೀಯ ವಿಭಕ್ತಿ ಏಕವಚನ. ಚಾರು ರೂಪಿಣಿ ಸುಂದರವಾದ ರೂಪವುಳ್ಳವಳು ಅನ್ನುವ ರೂಪಂ ಅಸ್ಯಾಹ ಅಸ್ತೀತಿ ರೂಪಿಣಿ. ಅದನ್ನ ಚಾರು ರೂಪಂ ಚಾರು ರೂಪಂ ಅಸ್ಯಾಹ ಅಸ್ತೀತಿ ಚಾರು ರೂಪಿಣಿ. ಚ ಅನ್ನೋದು ಅವ್ಯಯ ಇದೆ ಮಧ್ಯದಲ್ಲೊಂದು. ರಾಮದಾಸ ರಾಮಸ್ಯ ದಾಸ ರಾಮದಾಸ ಪುಲ್ಲಿಂಗ ಪ್ರಥಮ ಏಕ ಪುರೇ ಸಪ್ತಮಿ ಏಕ ರೇಮೇ ರಮಕ್ರೀಡಾಯಾಮ್. ತಾರಯ ಈ ಎಲ್ಲ ಪದಗಳು ಕೂಡ ರಮಾ ಶಬ್ದವನ್ನು ನಡೆಸಿದ ಹಾಗೆ. ಇಲ್ಲಿ ರುಮಾ ತಾರ ಅಂತ ಬುದ್ಧಿ ಅನ್ನೋದು ಇಕಾರಾಂತವಾದ ಶಬ್ದ, ಮತ್ಯ ಅನ್ನೋದು ಇಕಾರಾಂತವಾದ ಶಬ್ದ. ರೇಮೇ ರಮಕ್ರೀಡಾಯಾಮ್ ಲಿಟ್ ರೇಮೇ ರೇಮಾತೆ ರೇಮಿರೇ ಅಂತ ರೂಪ ಆಗುತ್ತೆ. ಯಥಾ ಅವ್ಯಯ. ಪುಮಾನ್ ಪುಮಾನ್ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ. ತಾರಾ ತಾರೇ ತಾರಾಹ ತಾರಾಂ ತಾರೇ ತಾರಾಹ ತಾರಯಾ ಅಂತ ಸ್ತ್ರೀಲಿಂಗದ ತೃತೀಯ ಭಕ್ತಿ ಏಕವಚನ. ಸೇಮ್
ರೂಪಿಣಿ ಅನ್ನೋದು ಈಕಾರಾಂತವಾದ ಶಬ್ದ. ರೂಪಿಣಿ, ರೂಪಿಣ್ಯೌ, ರೂಪಿಣ್ಯ, ರೂಪಿಣಂ, ರೂಪಿಣೀಂ, ರೂಪಿಣ್ಯೌ, ರೂಪಿಣೀಹಿ, ರೂಪಿಣ್ಯ. ಸ್ವಸ್ಯ ಭಾರ್ಯಾ ಸ್ವಭಾರ್ಯಾ ತಯಾ ಸ್ವಭಾರ್ಯಯ. ಭಾರ್ಯಾ ಭಾರ್ಯೆ ಭಾರ್ಯಾಹ, ಭಾರ್ಯಾಂ ಭಾರ್ಯೆ ಭಾರ್ಯಾಹ, ಭಾರ್ಯಯ. ಎಲ್ಲ ಕಡೆಯಲ್ಲೂ ಕೂಡ ತೃತೀಯ ಭಕ್ತಿ ಹೀಗೆ ಬಂದಿದೆ. ಸರಿ. ಚೈತನ್ಯ ಅವ್ರು ಹೇಳಿ. ಅನುಜಗ್ರಾಹ ಸುಗ್ರೀವಂ. अनुजग्राह सुग्रीवम् अनुजग्राह सुग्रीवम् ರಾಮೋ ಹತ್ವೇತಿ ವಾಲಿನಂ. रामो हत्वेति वालिनं रामो हत्वेति वालिनं ರೂಪಾಂತರೇನು ರೂಪಂ ಸ. रूपान्तरेऽनुरूपं सा ಕರಿಷ್ಯನ್ ವಾಲ್ಯನುಗ್ರಹಂ. करिष्यन् वाल्यनुग्रहम् ಸುಗ್ರೀವಂ ರಾಮಃ ಅನುಜಗ್ರಾಹ. ವಾಲಿನಂ ಹತ್ವಾ ಸುಗ್ರೀವಂ ಅನುಜಗ್ರಾಹ. ರೂಪಾಂತರೆ ಅನುರೂಪಂ ಕರಿಷ್ಯನ್ ವಾಲ್ಯನುಗ್ರಹಂ ಅಕರೋತ್ ಅಂತ, ವಾಲ್ಯನುಗ್ರಹಂ ಚಕಾರ ಅಂತ ಮುಂದಿದ್ದಕ್ಕೆ ಅನ್ವಯ ಆಗುತ್ತೆ. ಅನುಗ್ರಹಂ ಅಕರೋತ್, ಕೃತವಾನ್ ಅಂತ ಅರ್ಥ. ಇಬ್ರು ಕೂಡ ದೇವತಾ ಸ್ವರೂಪರಾದ್ರಿಂದ ಒಬ್ಬನನ್ನ ನಿಗ್ರಹಿಸಿದ. ವಾಲಿ ಏನು ಸಾಮಾನ್ಯ ಅಲ್ಲ, ಇಂದ್ರಂ. ಆದ್ರಿಂದಾಗಿ ಇಂದ್ರನಿಗೆ ರಾಮ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ, ಕೊಂದೇ ಬಿಟ್ಟ. ಒಂಥರ ಸ್ವಭಾವಕ್ಕೆ ಅನುಕೂಲವಾಗಿ ನಡ್ಕೊಂಡ್ರೆ ಅನುಗ್ರಹ. ಏನೋ ತಪ್ಪಿತ್ತು, ತಿದ್ದಿಕೊಂಡು ಅವನು ಬದಲಾಗ್ಲಿಕ್ಕೆ ತಯಾರಿದ್ದ, ಅವಕಾಶವೇ ಕೊಡದೆ ಕೊಂದು ಬಿಟ್ಟ ಅಲ್ವಾ ಅಂತ ಪ್ರಶ್ನೆ ಬಂದದಕ್ಕೆ ಇಲ್ಲಿ ಈಗ ಸುಗ್ರೀವನಿಗೆ ಅನುಜಗ್ರಾಹ. ವಾಲಿನಂ ಹತ್ವಾ ಸುಗ್ರೀವಂ ರಾಮಃ ಅನುಜಗ್ರಾಹ. ವಾಲಿಯನ್ನ ಕೊಂದು ಈಗ ಸುಗ್ರೀವನಿಗೆ ಅನುಕೂಲ ಮಾಡಿಕೊಟ್ಟ. ಆದರೆ ಅಷ್ಟೇ ಅನುರೂಪವಾಗಿ ವಾಲಿಯ ಸ್ವರೂಪಕ್ಕೆ, ಯೋಗ್ಯತೆಗೆ ಅನುಕೂಲಕರವಾಗಿ ವಾಲಿಗೆ ಅನುಗ್ರಹವನ್ನೇ ಕರಿಷ್ಯನ್ ಮುಂದೆ ಮಾಡ್ಲಿಕ್ಕಿದ್ದಾನೆ. ಮುಂದೆ ಅವನಿಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸ್ಲಿಕ್ಕಿದ್ದಾನೆ. ಅದಕ್ಕೆ ಈಗ ಸುಗ್ರೀವನಿಗೆ ಅನುಕೂಲವನ್ನು ಮಾಡಿಕೊಟ್ಟ. ಸುಗ್ರೀವನ ಮೇಲೆ ಏನೋ ಒಂದು ವಿಶೇಷ ಕಾಳಜಿ. ಇಬ್ರು ಕೂಡ ಒಳಿತಿನ ಅನುಕೂಲಕರವಾದ ಕಾರ್ಯವನ್ನೇ ಮಾಡುವವರು. ಲೋಕದಲ್ಲಿ ತುಂಬಾ ದೊಡ್ಡ ತತ್ವ ದೇವತೆಗಳು. ಹಾಗಿದ್ರು ಕೂಡ ಅವರಿಗೆ ಒಬ್ಬರಿಗೆ ಸುಣ್ಣ, ಒಬ್ಬರಿಗೆ ಕಣ್ಣಿಗೆ ಮಣ್ಣು ಅಥವಾ ಬೆಣ್ಣೆ ಅಂತ ಹೀಗೆ ಪಕ್ಷಪಾತ ಮಾಡಿದ್ದು ತಪ್ಪಲ್ವಾ? ಅಂದ್ರೆ ಅನ್ಯದ್ರೂಪಂ ಅಂದ್ರೆ ರೂಪಾಂತರೇ ಅನುರೂಪಂ ವಾಲಿನಿ ಅನುಗ್ರಹ ಕರಿಷ್ಯನ್. ಮುಂದೆ ಅನುರೂಪವಾದ ಅನುಗ್ರಹ ವಾಲಿಗೆ ಮಾಡ್ಲಿಕ್ಕಿದೆ. ಅದರಿಂದಾಗಿ ಈಗ ವಾಲಿಯನ್ನ ಕೊಂದು ಸುಗ್ರೀವನಿಗೆ ಅನುಗ್ರಹ ಮಾಡಿದ. ಏನದು? ರೂಪಾಂತರೇ ವಾಲಿನಿ ಅನುಗ್ರಹಂ. ಬೇರೊಂದು ರೂಪದಲ್ಲಿ ವಾಲಿಗೆ ಅನುಗ್ರಹ ಅಂದ್ರೆ ಏನು? ಅರ್ಜುನನಾಗ್ತಾನೆ. ಆಗ ಕೃಷ್ಣ ಅರ್ಜುನನ ಸಾರಥ್ಯವನ್ನು ವಹಿಸಿ ಅವನಿಗೇನೆ ಅನುಕೂಲಕರನಾಗಿ ಕಾರ್ಯವನ್ನು ಮಾಡ್ತಾನೆ. ಅದನ್ನ ಹೇಳಿದ್ದು. ವಾಲಿನಿ ಅನುಗ್ರಹಂ ರೂಪಾಂತರೇ ಅನುರೂಪಂ ಕರಿಷ್ಯನ್ ಇದಾನೀಂ ವಾಲಿನಂ ಹತ್ವಾ ಸುಗ್ರೀವಂ ಅನುಜಗ್ರಾಹ. ರಾಮನು ಮುಂದೆ ಮತ್ತೆ ಅವತಾರ ತಾಳುವಾಗ ಅನುರೂಪವಾದ ಉಪಕಾರವನ್ನ ಮುಂದೆ ವಾಲಿಗೆ ಮಾಡ್ಲಿಕ್ಕಿದ್ದಾನೆ. ಆದ್ರಿಂದ ಈಗ ಸುಗ್ರೀವನಿಗೆ ಅನುಕೂಲಕರವಾಗುವ ಹಾಗೆ ವಾಲಿಯನ್ನ ಕೊಂದು ಅನುಗ್ರಹಿಸಿದ. ಅರ್ಜುನನಾಗಿ ಬಂದಾಗ ಕೃಷ್ಣ ಭಗವಂತ ಅರ್ಜುನನ ಪಕ್ಷದಲ್ಲಿ ನಿಂತ. ಇದೇ ಸುಗ್ರೀವ ಕರ್ಣನಾದಾಗ ಯಾವುದೇ ರೀತಿಯ
ಮುಲಾಜು ಮಾಡದೆ, ಅಯ್ಯೋ ಅವನು ಸುಗ್ರೀವನಾಗಿದ್ದ ಅಂತ ಯೋಚನೆ ಮಾಡದೆ, ಅವನ ತಪ್ಪುಗಳಿಗೆಲ್ಲ ಪರಿಮಾರ್ಜನೆ ಮಾಡುವುದಕ್ಕೆ ಅನುಕೂಲಕರವಾದ ರೀತಿಯಲ್ಲಿ, ಅಂದ್ರೆ ದೇವರು ದೂರ ಆದ ಅಂದ್ರೆ ಎಲ್ಲವೂ ದೂರ ಆಗ್ಬಿಡುತ್ತೆ. ಗುರುಗಳು ದೂರ ಆದ್ರೆ ಎಲ್ಲವೂ ದೂರ ಆಗುತ್ತೆ. ಭೀಮಸೇನ ದೂರ ಆದ ಕರ್ಣನಿಗೆ, ಹಾಗಾಗಿ ಕರ್ಣನಂತೆ ಕೃಷ್ಣ ಬಿಟ್ಟು ಬಿಟ್ಟ. ಸುಗ್ರೀವ ಇದ್ದಾಗ ಹನುಮಂತ ಸುಗ್ರೀವನ ಪರವಾಗಿ ಇದ್ದ, ಹಾಗಾಗಿ ದೇವರು ಅವನ ಪರವಾಗಿ ಬಂದ. ಈ ಸರ್ತಿ ಮತ್ತೆ ಭೀಮಸೇನ ಅರ್ಜುನನಿಗೆ ಪರವಾಗಿ ನಿಂತಾದ್ರಿಂದಾಗಿ ದೇವರು ಅರ್ಜುನನ ಪರ ವಹಿಸಿದ. ಅದರ ಕಾರಣ ಏನು ಅಂದ್ರೆ ಇಷ್ಟೇ, ನಾವು ಮಾಡುವ ಕರ್ಮ ಪರಮಾತ್ಮನಿಗೆ ಪ್ರಿಯಕರವಾಗಿರುವಂತೆ ಚಿಂತಿಸಬೇಕು ಹೊರತು ಇನ್ಯಾರೋ ಒಬ್ಬರಿಗೆ ಸಂತೋಷ ಆಗ್ಲಿ ಅನ್ನೋ ದೃಷ್ಟಿಯಿಂದ ದೇವರನ್ನ ಮರೆತು ಕಾರ್ಯ ಮಾಡಿದ್ರೆ ಅದು ಸಾರ್ವಕಾಲಿಕವಾದ ಫಲವನ್ನು ಕೊಡುವಲ್ಲಿ ಸೋಲುತ್ತೆ. ಅನುಜಗ್ರಾಹ, ಗ್ರಹ ಉಪಾದಾನೆ, ಲಿಟ್ ಪ್ರಥಮ ಏಕ, ಸುಗ್ರೀವಂ ದ್ವಿತೀಯ ಏಕ, ರಾಮಃ ಪುಲ್ಲಿಂಗ ಪ್ರಥಮ ಏಕ, ಹತ್ವ ತ್ವ ಪ್ರತ್ಯಂತಮವ್ಯಂ ಇತಿ ಅವ್ಯಯ, ವಾಲಿನಂ ದ್ವಿತೀಯ ಭಕ್ತಿ ಏಕವಚನ, ರೂಪಾಂತರೆ ಅನ್ಯದ್ ರೂಪಂ ರೂಪಾಂತರಂ ತಸ್ಮಿನ್ ರೂಪಾಂತರೆ ಸಪ್ತಮಿ ಏಕ, ಅನುರೂಪಂ ದ್ವಿತೀಯ ಏಕ, ಸ ಪುಲ್ಲಿಂಗ ಪ್ರಥಮ ಏಕ, ಕರಿಷ್ಯನ್ ಪುಲ್ಲಿಂಗ ಪ್ರಥಮ ಏಕ, ವಾಲಿನಿ ಸಪ್ತಮಿ ಏಕವಚನ, ವಾಲಿ ವಾಲಿನೌ ವಾಲಿನಃ, ವಾಲಿನಂ ವಾಲಿನೌ ವಾಲಿನಃ, ವಾಲಿನಾ ವಾಲಿಭ್ಯಾಂ ವಾಲಿಭಿಃ, ವಾಲಿನೇ ವಾಲಿಭ್ಯಾಂ ವಾಲಿಭ್ಯಃ, ವಾಲಿನಃ ವಾಲಿಭ್ಯಾಂ ವಾಲಿಭ್ಯಃ, ವಾಲಿನಃ ವಾಲಿನೋಃ ವಾಲಿನಾಂ, ವಾಲಿನಿ ವಾಲಿನೋಃ ವಾಲಿಷು, ವಾಲಿನಿ ಅನುಗ್ರಹಂ ದ್ವಿತೀಯ ಭಕ್ತಿ ಏಕವಚನ, ಅನುಗ್ರಹಂ ವಾಲಿನಿ ಸಪ್ತಮಿ ಏಕ, ಅದು ಬಂತು. ಸರಿ, ಮುಂದೆ ಭೂಷಣ್ ಅವ್ರು ಹೇಳಿ. ಮಾಲ್ಯವತ್ ಕಂದರೇ ದೇವೋ, ಮಾಲ್ಯವತ್ ಕಂದರೇ ದೇವೋ, ಮಾಲ್ಯವತ್ ಕಂದರೇ ದೇವೋ, ದಿವ್ಯಕಂದ ಫಲಾಶನ, ದಿವ್ಯಕಂದ ಫಲಾಶನ, ದಿವ್ಯಕಂದ ಫಲಾಶನ, ಅನುಕೂಲ ಜಲಾಧಾರೇ, ಅನುಕೂಲ ಜಲಾಧಾರೆ, ಅನುಕೂಲ ಜಲಾಧಾರೆ, ಆನಂದಂ ಸಾನುಜೋ ವಸತ್, ಸಾನಂದಂ ಸಾನುಜೋ ವಸತ್, ಸಾನಂದಂ ಸಾನುಜೋ ವಸತ್, ಮಾಲ್ಯವತ್ ಕಂದರೇ ದೇವೋ ದಿವ್ಯಕಂದ ಫಲಾಶನ, ಅನುಕೂಲ ಜಲಾಧಾರೇ ಸಾನಂದಂ ಸಾನುಜೋ ವಸತ್. ಸಾನುಜಃ ತಮ್ಮನೊಂದಿಗೆ ಕೂಡಿಕೊಂಡ ಶ್ರೀರಾಮಚಂದ್ರನು, ಅನುಕೂಲ ಅಂದ್ರೆ ನಿತ್ಯಾನುಷ್ಠಾನಕ್ಕೆ ಉಪಕಾರವಾಗುವಂತಹ, ಅನುಕೂಲ ಜಲಾಧಾರೆ ಸ್ನಾನಕ್ಕೆ ಉಪಯೋಗವಾಗುವಂತಹ ಸರೋವರ ಮೊದಲಾದ ವ್ಯವಸ್ಥೆ ಇರುವ ಜಾಗದಲ್ಲಿ, ಮಾಲ್ಯವತಃ ಮಾಲ್ಯವಾನ್ ಅನ್ನುವ ಪರ್ವತದ ಕಂದರ, ಕಂದರ ಅಂತಂದ್ರೆ ಗುಹಾ ಪ್ರದೇಶ, ಒಂದು ಉಳ್ಕೊಳ್ಳಿಕ್ಕಾಗುವ ಹಾಗೆ, ಮನುಷ್ಯರು ವಾಸ ಮಾಡ್ಲಿಕ್ಕಾಗುವ ಹಾಗೆ ಭೂಮಿಯ ಪರ್ವತದ ಕೊರೆದ ಒಳಗಿನ ಭಾಗ, ಅಲ್ಲಿ ಕಂದರೇ ಮಾಲ್ಯವತ್ ಕಂದರೇ ದೇವ ಶ್ರೀರಾಮಚಂದ್ರನು ದಿವ್ಯಕಂದ ಫಲಾಶನ, ಉತ್ತಮವಾದ ಕಂದಮೂಲ ಫಲಮೂಲಗಳನ್ನ ಉಣ್ಣುವವನಾಗಿ, ಸಾನಂದಂ ಆನಂದದಿಂದ ಕೂಡಿದವನಾಗಿ, ಅವಸತ್ ವಾಸ ಮಾಡಿದನು. ಸಾನುಜಃ ಶ್ರೀರಾಮಚಂದ್ರ ದೇವ ಅನುಕೂಲ ಜಲಾಧಾರೆ, ವಾಸಕ್ಕೆ ಸ್ನಾನಕ್ಕೆ ನಿತ್ಯದ ಅನುಷ್ಠಾನಕ್ಕೆ ಬೇಕಾಗಿರುವ ನೀರಿನ ಸರೋವರದ ಸಾಮೀಪ್ಯ ಇರುವಂತಹ ಜಾಗದಲ್ಲಿ, ಎಲ್ಲಿ ಅನುಕೂಲ ಜಲಾಧಾರೆ ಮಾಲ್ಯವತ್ ಕಂದರೆ, ಮಾಲ್ಯವಾನ್ ಪರ್ವತದ ಕಂದರದ ಭಾಗ, ಕಂದರ ಅದು ಕಂದರ ಅಲ್ಲ ಕಂದರ, ಕಂದರದಲ್ಲಿ ಒಂದು ಗುಟ್ಟಾಗಿ ಇರುವ ಹಾಗೆ ಕಾಣುವ, ಅಂದ್ರೆ ಹೊರಗಿನ ಲೋಕಕ್ಕೆ ಹೆಚ್ಚು ತಿಳಿಯದ ರೀತಿಯ ಜಾಗದಲ್ಲಿ ಉತ್ತಮವಾದ ದಿವ್ಯವಾದ ಕಂದ ಫಲ ಮೂಲಗಳನ್ನ ತಿಂದುಕೊಳ್ಳುತ್ತಾ, ಕಂದ
ಫಲಾಶನಃ, ಕಂದ ಅಂದ್ರೆ ಗೆಡ್ಡೆ, ಫಲ ಅಂದ್ರೆ ಹಣ್ಣು. ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನ ಉಣ್ಣುತ್ತಾ ಸಾನಂದಂ ಆನಂದದಿಂದ ಕೂಡಿದವನಾಗಿ ಅವಸತ್ ವಾಸ ಮಾಡಿದನು. ಮಾಲ್ಯವತ್ ಕಂಧರೆ, ಮಾಲ್ಯವತ್ ಕಂಧರೆ, ಮಾಲ್ಯವತ್ ಎನ್ನುವ ಕಂದರದಲ್ಲಿ ಅಥವಾ ಮಾಲ್ಯವತಃ ಕಂದರೆ, ಏಕ ದೇವಃ ಪುಲ್ಲಿಂಗ ಪ್ರಥಮ ಏಕ ದಿವ್ಯ ಕಂದ ಫಲಾಶನ, ದಿವ್ಯೇ ಕಂದಫಲೆ ದಿವ್ಯ ಕಂದಫಲೆ ದಿವ್ಯ ಕಂದಫಲೆ ಅಶನಂ ಯಸ್ಯ ಸಹ ದಿವ್ಯ ಕಂದ ಫಲಾಶನಃ ಪುಲ್ಲಿಂಗ ಪ್ರಥಮ ಏಕ ಕಂದಶ್ಚ ಫಲಂಚ ಕಂದಫಲೆ. ಅನುಕೂಲ ಜಲಾಧಾರೆ ಸಪ್ತಮಿ ಏಕವಚನ, ಮತ್ತೆ ಅನುಕೂಲಃ ಜಲಾಧಾರಃ ಯಸ್ಮಿನ್ ಸಹ ಅನುಕೂಲ ಜಲಾಧಾರಃ ತಸ್ಮಿನ್ ಅನುಕೂಲ ಜಲಾಧಾರೆ. ಸಾನಂದಂ ಆನಂದೇನ ಸಹಿತಃ ಸನ್ ಆನಂದಂ ಸಾನಂದಂ ದ್ವಿತೀಯ ವಿಭಕ್ತಿ ಏಕವಚನ. ಸಾನುಜಃ ಅನುಜೇನ ಸಹಿತಃ ಸಾನುಜಃ ಪುಲ್ಲಿಂಗ ಪ್ರಥಮ ಏಕ ಅವಸತ್ ಲಂಗ್ ಪ್ರಥಮ ಏಕ. ಗುರುರಾಜ ಆರ್ತವಾ ವಿಧಿವಾ ಆರ್ತವಾ ವಿವಿಧಾ ಭಾವ ಆರ್ತವ ವಿವಿಧಾ ಭಾವ ಆರ್ತವ ವಿವಿಧಾ ಭಾವ ಮಂದವಾಯು ಘನಂ ವನಂ ಧನ 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 ಹೌದು ಮಂದವಾಯುಧನಂ ವನಂ ಮಂದವಾಯುಧನಂ ವನಂ ಮಂದವಾಯುಧನಂ ವನಂ ಚಂದ್ರಶ್ಚ ನಾಪ್ಯರಾಮಸ್ಯ ಚಂದ್ರಶ್ಚ ನಾಪ್ಯರಾಮಸ್ಯ ಚಂದ್ರಶ್ಚ ನಾಪ್ಯರಾಮಸ್ಯ ರಾಮಸ್ಯ ಕ್ಷೋಭಮಾದಧು ರಾಮಸ್ಯ ಕ್ಷೋಭಮಾದಧು. ಆರ್ತವಾಹ ವಿವಿಧಾಹ ಭಾವಾಹ ಋತುವಿಗೆ ಸರಿಯಾಗಿ ಹುಟ್ಟುವ ನಾನಾ ಬಗೆಯ ಪದಾರ್ಥಗಳು ಆರ್ತವಾಹ ವಿವಿಧಾಹ ಬಗೆ ಬಗೆಯ ಭಾವಾಹ ಪದಾರ್ಥಗಳು ಮಂದವಾಯುಧನಂ ಮಂದವಾಯುರೇವ ಧನಂ ಯಸ್ಮಿನ್ ತತ್ ಮಂದವಾಯುಧನಂ ಮಂದವಾದ ವಾಯುವೇ ಸಂಪತ್ತು ಅನ್ನುವ ರೀತಿ ಇರುವ ಕಾಡನ್ನು ವನಂ ಚಂದ್ರಶ್ಚ ನಾಪಿ ಅರಾಮಸ್ಯ ರಾಮಸ್ಯ ಕ್ಷೋಭಂ ಆದದುಹು. ಈ ಕಾಡು ಬಗೆ ಬಗೆಯ ಪದಾರ್ಥಗಳು ಚಂದ್ರನು ಸೇರಿ ಅರಾಮಸ್ಯ ರಾಮಸ್ಯ ಕ್ಷೋಭಮಾದದುಹು. ನ ವಿದ್ಯತೆ ರಾಮ ಅರಾಮಃ ಯಸ್ಯ ಸಹ ಅಂದ್ರೆ ನ ವಿದ್ಯತೆ ರಾಮ ಅಂದ್ರೆ ರಾಮಣಿ ಹೆಂಡತಿ ಅಂತ ಅರ್ಥ. ನ ವಿದ್ಯತೆ ರಾಮ ಯಸ್ಯ ಸಹ ಅರಾಮಃ ಅರಾಮಸ್ಯ ರಾಮಸ್ಯ ಕ್ಷೋಭಂ ಒಂಥರ ಮನಸ್ಸು ಮಥನಗೊಳ್ಳುವಂತಹ ಸ್ಥಿತಿಯಲ್ಲಿ ಆದದುಹು ನಡೆದವು. ರಾಮಸ್ಯ ಕ್ಷೋಭಂ ಆದದುಹು ರಾಮನಿಗೆ ಕ್ಷೋಭೆಯನ್ನು ಉಂಟು ಮಾಡಿದವು. ಕಾಡಿನ ಹಲವು ಎಲ್ಲಾ ಋತುಗಳಲ್ಲಿ ಬಿಡುವ ಹೂವು ಹಣ್ಣು ಚಿಗುರೆಲೆ ಇತ್ಯಾದಿಗಳೆಲ್ಲವೂ ಕೂಡ ಅದರ ಜೊತೆಗೆ ಮೆಲ್ಲ ಬೀಸುವ ಅದೇ ಸಂಪತ್ತಾಗಿയുള്ള ಕಾಡು. ಅಂತಹ ಕಾಡು ಅಂತಹ ಹೂ ಹಣ್ಣುಗಳು ಅದರ ಜೊತೆಗೆ ಚಂದ್ರ ಇದೆಲ್ಲವೂ ಸೀತೆಯನ್ನು ನೆನಪಿಸುವಂತವುಗಳೇ. ಸೀತೆ ಇಂತಹದ್ದನ್ನೆಲ್ಲ ಕೇಳಿ ಕೇಳಿ ಅದರಲ್ಲಿ ಓಡಾಡಿ ಸುಖವನ್ನು ಅನುಭವಿಸ್ತಾ ಇದ್ಲು. ಅದೆಲ್ಲವನ್ನು ಈಗ ನೆನಪಿಸುವ ಹಾಗೆ ಮನಸ್ಸೆಲ್ಲ ಮಥನಗೊಳ್ಳುವುದಕ್ಕೆ ಆರಂಭವಾಯಿತು. ಅಂತ ಕಾಣುತ್ತೆ ಅಲ್ಲಿ. ನಾಪ್ಯ ರಾಮಸ್ಯ ಅಂತಿದೆ. ರಾಮನಿಗೆ ಆ ರೀತಿಯಾದ ಯಾವುದೇ ಮಾನಸಿಕ ವಿಘಟನೆಗಳು ಉಂಟಾಗಲಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಹಾಗೆ ಕಂಡಿತು, ಆದರೆ ಅದು ನಿಜವಾಗಿ ಸೀತೆ ವಿರಹವನ್ನ ಲೋಕದ ದೃಷ್ಟಿಯಿಂದ ಅವನಿಗೆ ನಿಜವಾಗಿಯೂ ಅದೆಲ್ಲ ಆಯ್ತು. ಆದ್ರೆ ತಾತ್ವಿಕವಾಗಿ ಒಳಗಿನಿಂದ
ಅವನಿಗೆ ಈ ಯಾವ ಪದಾರ್ಥಗಳು ಅವನನ್ನು ವಿಕಾರಗೊಳಿಸ್ಲಿಲ್ಲ, ಅವನನ್ನ ಕಾಡ್ಲಿಲ್ಲ. ನ ಚಕ್ರುಹು ನ ಆದಧುಹು ಆರ್ತವಾಹ ಋತುಷು ಸಂಜಾತಾಹ ಆರ್ತವಾಹ ವಿವಿಧಾಹ ಭಾವಾಹ ಎಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಬಹು. ಮಂದವಾಯುರೇವ ಧನಂ ಯಸ್ಮಿನ್ ತತ್ ಮಂದವಾಯುಧನಂ, ಮಂದವಾದ ಗಾಳಿಯೇ ಸಂಪತ್ತಾಗಿ ಉಳ್ಳವನಂ ದ್ವಿತೀಯ ಭಕ್ತಿ ಏಕವಚನ ವನಂ. ಚಂದ್ರಶ್ಚ ನಪುಂಸಕಲಿಂಗ ಪ್ರಥಮ ಏಕ ವನಂ ಸಾಕು. ಚಂದ್ರ ಪುಲ್ಲಿಂಗ ಪ್ರಥಮ ಏಕ. ಚ ಅವ್ಯಯ ನ ಅವ್ಯಯ ಅಪಿ ಅವ್ಯಯ. ಅರಾಮಸ್ಯ ಬಂತು ನ ವಿದ್ಯತೆ ರಾಮ ಅರಾಮಃ ತಸ್ಯ ಅರಾಮಸ್ಯ ಷಷ್ಠಿ ಏಕ. ರಾಮಸ್ಯ ಷಷ್ಠಿ ಏಕ. ಕ್ಷೋಭಂ ದ್ವಿತೀಯ ಏಕ. ಆದಧುಹು ದುಧಾನ್ಯ ದಾನೆ ದುಧಾನ್ಯ ಧಾರಣಯು ಪೋಷಣೆಯೋ ಅಂತ ದತ್ತೆ ಅನ್ನೋ ರೂಪದ ದಧೌ ದಧುಹು ಅಂತ ಬಹುವಚನ. ಲಿಟ್ ಪ್ರಥಮ ಬಹು. ಆದಧುಹು ಪುಲ್ಲಿಂಗ ಪ್ರಥಮ ಸಾರಿ ಲಿಟ್ ಪ್ರಥಮ ಬಹು. ಕ್ಷೋಭಂ ಪುಲ್ಲಿಂಗ ಪ್ರಥಮ ದ್ವಿತೀಯ ಏಕ. ಕ್ಷೋಭಾ ಕ್ಷೋಭಂ. ಸಾಕ್ಷಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರಾರ್ಪಣ.